ಜಸ್ಟ್ ಒಂದ್ ಫೇಸ್, ಏನೊಂದು ಮಿಸ್ಟೇಕ್ಸ್ ನ ರಿಯಲೈಸ್ ಮಾಡಕ್ಕೆ, ನೆಕ್ಸ್ಟ್ ಇನ್ನ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಇದೊಂದು ಏಮ್ ಇಟ್ಕೊಂಡು ನಾವ್ ಇನ್ನ ಹಾರ್ಡ್ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ನಾವು ನಮ್ ಏಮ್ ನ ತಲುಪಬಹುದು. ಎಸ್, ಪಂಚಮಿ ಅವರೇ 621 ಸ್ಕೋರ್ ಮಾಡಿದೀರಾ. ದಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ನೀವು ಹೇಗೆ ಸ್ಟಡೀಸ್ ಎಲ್ಲ ಪ್ರಿಪೇರ್ ಆಗ್ತಿದ್ರಿ? ಎಷ್ಟು ಅವರ್ಸ್ ಓದ್ತಾ ಇದ್ರಿ? ಯಾವ್ಯಾವ ಟೈಮಲ್ಲಿ ಸ್ಟಡಿ ಮಾಡ್ತಾ ಇದ್ರಿ? ಸೊ ಸ್ಟಡೀಸ್ ಅಂದ್ರೆ ನಾನು ಜಾಸ್ತಿ ಬರೀ ಸ್ಟಡೀಸ್ ಅಂತಾನೆ ಫುಲ್ ಇರ್ಲಿಲ್ಲ. ಲೈಕ್ ಒಂದು ರೊಟೀನ್ ಇತ್ತು, ಬೇರೆ ಆಕ್ಟಿವಿಟೀಸ್ ಅಲ್ಲೂ ಇನ್ವಾಲ್ವ್ ಆಗಿದ್ದೆ ಅಂತ. ಬೆಳಗ್ಗೆ ಏನ್ ಬೇಗನೂ ತುಂಬಾ ಎದ್ದು ಓದ್ತಿರ್ಲಿಲ್ಲ, ರಾತ್ರಿ ತುಂಬಾ ನಿದ್ದೆಗೆಟ್ಕೊಂಡು ಇರ್ಲಿಲ್ಲ. ಲೈಕ್ ದಿನಾನು ಸ್ವಲ್ಪ ಸ್ವಲ್ಪ ಓದ್ಕೊ ಹೋಗ್ತಿದ್ದೆ. ಮತ್ತೆ ಎಕ್ಸಾಮ್ ಹಿಂದಿನ ದಿನ ಚೆನ್ನಾಗಿ ಓದ್ಕೋತಿದ್ದೆ, ಸ್ವಲ್ಪ ಎಕ್ಸಾಮ್ ಹತ್ರ ಇರ್ಬೇಕಾದ್ರೆ. ಓಕೆ, ಏನಾದ್ರೂ ಟೂಲ್ಸ್ ಅಥವಾ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ರಾ ಓದಿದ್ನ ಮೆಮರೈಸ್ ಮಾಡೋದಕ್ಕೆ, ಅಥವಾ ಏನು ಎಕ್ಸ್ಟ್ರಾ ಕಂಟೆಂಟ್ ನ ಗ್ರಾಬ್ ಮಾಡೋದಕ್ಕೆ ಏನೇನ್ ಟೆಕ್ನಿಕ್ಸ್ ಅಥವಾ ಟೂಲ್ಸ್ ಯೂಸ್ ಮಾಡ್ತಾ ಇದ್ರಿ? ಲೈಕ್ ನಾನು ಆನ್ಲೈನ್ ಅಲ್ಲಿ ತುಂಬಾ ಲೈಕ್ ಯೂಸ್ಫುಲ್ ಥಿಂಗ್ಸ್ ನ ಗ್ರಾಬ್ ಮಾಡ್ಕೋತಿದ್ದೆ. ಓಕೆ. ಮತ್ತೆ ಕಲಿಯಕ್ಕಾಗ್ಲಿ ನಾನು ಬಯಟ್ ಹೊಡಿತಿದ್ದಿಲ್ಲ, ಲೈಕ್ ಅರ್ಥ ಮಾಡ್ಕೋತಿದ್ದೆ. ನಮಗ್ ಸ್ಕೂಲಲ್ಲೂ ಚೆನ್ನಾಗಿ ಹೇಳ್ಕೊಡೋರು. ಸೊ ಸ್ಕೂಲಲ್ಲಿ ಕಲ್ತಿದ್ನ ಮನೇಲಿ ಒಂದ್ಸಲ ಬಂದು ಪುನಃ ರಿವೈಸ್ ಮಾಡ್ಕೊಂತಾ ಇದ್ದೆ. ಓಕೆ. ಟ್ಯೂಷನ್ ಅಥವಾ ಕೋಚಿಂಗ್ ಕ್ಲಾಸ್ ಏನಾದ್ರು ಹೋಗ್ತಾ ಇದ್ರಾ? ಟ್ಯೂಷನ್ ಅಂತ ಅಂದ್ರೆ ನಮ್ ಸ್ಕೂಲಲ್ಲೇ ಕೊಡೋರು. ಸೈನ್ಸ್ ಮ್ಯಾಥ್ಸ್ ಎರಡಕ್ಕೆ ಸ್ಕೂಲಲ್ಲಿ ಟ್ಯೂಷನ್ ಮಾಡೋರು ಬೆಳಗ್ಗೆ. ಓಕೆ. ಮತ್ತೆ ಸಂಜೆ ಸ್ಪೆಷಲ್ ಕ್ಲಾಸಸ್ ಮಾಡೋರು. ಸೊ ಅದಕ್ಕೆ ಸಪರೇಟ್ ಎಕ್ಸ್ಟ್ರಾ ಅಂತ ಏನು ಹೋಗ್ತಿರ್ಲಿಲ್ಲ. ಓಕೆ. ಸೊ ನಿಮ್ ಟೀಚರ್ಸ್ ಅಥವಾ ಸ್ಕೂಲ್ ಕಡೆಯಿಂದ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರು? ಸ್ಕೂಲ್ ಕಡೆಯಿಂದ ತುಂಬಾ ಸಪೋರ್ಟ್ ಮಾಡೋರು. ನಮ್ ಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಅಂತೂ ಏನ್ ನಮ್ ಫ್ಯಾಮಿಲಿ ಮೆಂಬರ್ ಫುಲ್. ಎಕ್ಸಾಮ್ ಕೊನೆ ತನಕನೂ ನಮ್ ಜೊತೆನೆ ಮಾತಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಯಾವಾಗ್ಲೂ ನಮ್ಮ ಒಟ್ಟಿಗೆ ಇರೋಗಿದ್ರು. ಓಕೆ. ಮನೇಲೂ ತುಂಬಾ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲಾರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸ್ಕೂಲಲ್ಲೂ ಟೀಚರ್ಸ್ ಎಲ್ಲಾರು ಹೋಪ್ಸ್ ಇಟ್ಕೊಂಡಿದ್ರು. ಸೊ ಅದೊಂದು ಖುಷಿ ಇದೆ, ಅವರು ಹೋಪ್ಸ್ ನಾನು ಏನು ಮಾಡ್ಲಿಲ್ಲ, ಇದ್ ಮಾಡ್ದೆ ಅಂತ, ಫುಲ್ಫಿಲ್ ಮಾಡ್ದೆ ಅಂತ ಖುಷಿ ಇದೆ. ಓಕೆ. ಸೊ ಅದೇ ಅವ್ರ ಕಡೆಯಿಂದನೂ ತುಂಬಾ ಸಪೋರ್ಟ್ ಬಂತು. ಓಕೆ. ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ ಪಂಚಮಿ ಅವರೇ? ಸೊ ಅಮ್ಮ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಪ್ಪ ಅಗ್ರಿಕಲ್ಚರಿಸ್ಟ್. ಓಕೆ, ಅಗ್ರಿಕಲ್ಚರಿಸ್ಟ್. ಸೊ ಮನೆಯಲ್ಲಿ ಕೃಷಿ ಭೂಮಿ ಎಲ್ಲ ಇದೆ? ಹೌದು ಹೌದು. ನೀವೇನಾದ್ರೂ ಆ ಕಡೆ ಲೈಕ್ ಹೋಗ್ತೀರಾ? ಅಲ್ಲಿ ಈಗ ಯೂಶಲಿ ತೋಟದಲ್ಲಿ ಕೆಲಸ ಮಾಡೋದು, ಓದ್ಕೊಂಡು ಆತರ ಎಲ್ಲ ಇರುತ್ತಲ್ವಾ? ಚಿಕ್ಕದ್ರಿಂದ ಅದಂತೂ ನಾವ್ ಯಾವಾಗ್ಲೂ ಗದ್ದೆಲೆ ಬಿದ್ದೆದ್ದಾಡಿದ್ದು. ಸೊ ಓದೋ ಟೈಮಲ್ಲಿ ಅಷ್ಟೇ, ಲೈಕ್ ಬ್ರೇಕ್ ತಗೊಂಡು ಒಂದ್ ವಾಕ್ ಹೋಗ್ ಬರೋದಾಗ್ಲಿ, ಅಜ್ಜ ಅಜ್ಜಿ ಕೆಲಸ ಮಾಡುವಾಗ ಅವರೊಟ್ಟಿಗೆ ನೋಡೋದಾಗ್ಲಿ, ಲೈಕ್ ಮೈಂಡ್ ಸ್ವಲ್ಪ ಫ್ರೆಶ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಸೊ ಏನೋ ಒಂಥರ ಒಂದು ಫ್ರೆಶ್ ಏರ್ ತಗೊಂಡು ಸ್ವಲ್ಪ ಫ್ರೀ ಆಗೋದು. ಗದ್ದೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಇಲ್ಲಿ. ಸೊ ಅಜ್ಜ ಅಜ್ಜಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನೋಡ್ಕೊಂಡು ವಾಕ್ ಮಾಡ್ಕೊಂಡು ಚೆನ್ನಾಗಿತ್ತು ಇಲ್ಲಿ, ಲೈಕ್ ಫಾರ್ಮಿಂಗ್ ಎಲ್ಲ ನೋಡ್ಕೊಂಡು. ಓಕೆ. ಈಗ ನೀವು ಓದ್ತಾ ಇನ್ ಬಿಟ್ವೀನ್ ಬ್ರೇಕ್ಸ್ ತಗೋತೀನಿ ಅಂತ ಹೇಳಿದ್ರಲ್ವಾ? ಸೊ ಬ್ರೇಕ್ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರಿ? ಮೈಂಡ್ ಫ್ರೆಶ್ ಆಗಕ್ಕೆ ಏನೇನ್ ಮಾಡ್ತಾ ಇದ್ರಿ ಅಂತ? ಸೊ ಲೈಕ್ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ನಾನು ವಾಕ್ ಹೋಗ್ತಿದ್ದೆ. ಜಸ್ಟ್ ಇಲ್ಲೇ ಮನೇಲೆ ವಾಕ್ ಮಾಡೋದಾಗ ಜಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ಆಗ್ಲಿ, ಸಪ್ರೇಟ್ ಟೈಮ್ ಇಡ್ತಿದ್ದೆ. ಒಂದು ಅಲ್ಲಿ ಇಲ್ಲಿ ತಿರ್ಗಾಡೋದು, ಜಸ್ಟ್ ಎಲ್ಲಾರು ಆಗ್ಲಿ, ಲೈಕ್ ಓಡಾಡೋದು ಮಾಡೋದು. ಆಮೇಲೆ ಹೋಗ್ಲಿ ಸ್ನಾಕ್ಸ್ ಏನಾದ್ರು ಮಧ್ಯೆ ತಿನ್ಕೊಂಡು. ಮತ್ತೆ ಲೈಕ್ ಟೆಲಿವಿಷನ್ ಫೋನ್ ನಾನು ನೋಡ್ತಾ ಇರ್ಲಿಲ್ಲ ಅಂತಲ್ಲ, ನೋಡ್ತಿದ್ದೆ, ಬಟ್ ಅದಕ್ಕೊಂದು ಮಿನಿಮಲ್ ಟೈಮ್ ಇಡ್ತಿದ್ದೆ. ಓಕೆ, ಇಂತಿಷ್ಟು ಟೈಮ್ ಮಾತ್ರ ನೋಡೋದು. ಇಷ್ಟ ಮಾತ್ರ. ಅದೇ ಸ್ವಲ್ಪ ಫನ್ ಏನಾರು ಗೇಮ್ಸ್ ಅದು ಇದು ಅಂದ್ರೆ ಒಂದಿಷ್ಟು ಟೈಮ್ ಅಂತ ಅಷ್ಟೇ. ಓಕೆ. ಸೊ ಎಕ್ಸಾಮ್ಸ್ ಅಂತ ಬಂದಾಗ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ ಕೆಲವರಿಗೆ. ಏನ್ ಮಾಡಿದ್ರು ಈ ಏನು ಡಿಸ್ಟರ್ಬೆನ್ಸಸ್ ಇರುತ್ತಲ್ವಾ, ಮೊಬೈಲ್ ಟಿವಿ ಅಂತ, ಹಾಗಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ನೀವು ಹೆಂಗೆ ಫೋಕಸ್ ಮಾಡ್ತಾ ಇದ್ರಿ ಸ್ಟಡೀಸ್ ಕಡೆ? ಸೊ ಲೈಕ್ ಎಕ್ಸಾಮ್ ಅಂತ ಬಂದ್ರೆ ಅದ್ ಲೈಕ್ ಎಕ್ಸಾಮ್ ಪ್ರೆಷರೇ ಬಿದ್ಬಿಡುತ್ತೆ. ಸೊ ಈ ಮೊಬೈಲ್ ಕಡೆ ಇರ್ಲಿ ಅದ್ ಕಡೆ ಲೈಕ್ ಫುಲ್ ಎಕ್ಸಾಮ್ ಓದಕ್ಕಿರುತ್ತೆ, ಅದೊಂದೇ ಟೆನ್ಷನ್ ಇರುತ್ತೆ. ಸೊ ಅಲ್ಲಿ ಫೋನ್ ನೋಡ್ಬೇಕು, ಲೈಕ್ ಡಿಸ್ಟ್ರಾಕ್ಟ್ ಆಗೋ ಮಾತೇ ಬರಲ್ಲ, ಫುಲ್ ಅದ್ರ ಒಳಗೆ ಹೋಗಿರ್ತೀವಿ. ಸೊ ನಂಗ್ ಹಾಗೇನ್ ಅನ್ಸ್ಲಿಲ್ಲ ಎಕ್ಸಾಮ್ ಟೈಮಲ್ಲಿ. ಓಕೆ. ಇನ್ನು ಇಷ್ಟು ಪರ್ಸೆಂಟೇಜ್ ಮಾಡಿದಿರಲ್ಲ, ಓದಕ್ಕೆ ಕಷ್ಟ ಅನ್ಸ್ತಾಯೋ? ಅಂದ್ರೆ ತುಂಬಾ ಹೆಕ್ಟಿಕ್ ಅನ್ಸ್ತಿದ್ಯಪ್ಪ, ಸಬ್ಜೆಕ್ಟ್ಸ್ ತುಂಬಾ ಕಷ್ಟ ಇದೆ ಅಂತ ಅನ್ಸಿದ್ಯಾ?
ಹಾಗೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಹಾಗೆ ಅನ್ಸೋದು. ಬಟ್ ಅದ್ ಯಾಕೆ ಹಾಗಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಓದ್ಕೊಂಡ್ ಬರ್ಬೇಕಿತ್ತು, ಅದೇ ರೀತಿ ಓದ್ಕೊಂಡ್ ಬರ್ಬೇಕಿತ್ತು. ಲಾಸ್ಟ್ ಟೈಮ್ ಅಲ್ಲಿ ಎಫರ್ಟ್ಸ್ ತುಂಬಾ ಹಾಕ್ದೆ ಆಕ್ಚುಲಿ. ಅದಕ್ಕೆ ಸ್ವಲ್ಪ ಹಾಗೆ ಅನ್ಸ್ತು ಬಿಟ್ರೆ ಲೈಕ್ ತುಂಬಾ ಡಿಫಿಕಲ್ಟ್ ಹಾಗೇನ್ ಅನ್ಸ್ಲಿಲ್ಲ ನಂಗೆ. ನಾವು ಕಲ್ತ್ಕೊಂಡೋದ್ರೆ ಲೈಕ್ ಈಸಿ, ಏನ್ ಡಿಫಿಕಲ್ಟ್ ಏನಿಲ್ಲ. ಓಕೆ. ಇನ್ನು ಎಕ್ಸಾಮ್ ಬರಿಬೇಕಾದ್ರೆ ಲೈಕ್ ಈಗ ನಾವು ಪ್ರಿಪರೇಷನ್ಗೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ ನಾವು ಬರೆಯೋ ರೀತಿ ಕೂಡ ಅಷ್ಟೇ ಕರೆಕ್ಟ್ ಆಗಿರ್ಬೇಕಾಗತ್ತೆ. ನೀವು ಯಾವ ತರ ಬರಿತಾ ಇದ್ರಿ ಎಕ್ಸಾಮ್ಸ್ನೆಲ್ಲ? ಲೈಕ್ ನೀವ್ ಹೇಳ್ದಂಗೆ ಅದೇ ಪ್ರಿಪರೇಷನ್ ಚೆನ್ನಾಗ್ ಮಾಡ್ಕೊಂಡು ಎಕ್ಸಾಮ್ ಟೈಮ್ ಅಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಲೈಕ್ ತುಂಬಾ ಟೆನ್ಷನ್ ಮಾಡ್ಕೊಂಡೋದ್ರೆ ಅಲ್ಲೇ ಹೋಗುತ್ತೆ. ಸೊ ಎಕ್ಸಾಮ್ ಗಿಂತ ಮುಂಚೆ ಸ್ವಲ್ಪ ಕಾಮ್ ಆಗ್ಬೇಕು, ತುಂಬಾ ತಲೆ ಕೆಡ್ಸ್ಕೊಂಬಾರ್ದು. ಎಕ್ಸಾಮ್ ಹಾಲಿಗೆ ಬಂದ್ಮೇಲೆ ಲೈಕ್ ಏನ್ ಬರುತ್ತೆ ಫಸ್ಟ್ ಕ್ವಶನ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಅದನ್ನ ಅನಲೈಸ್ ಮಾಡಿ ಆಮೇಲೆ ಕ್ವಶನ್ ಗೊತ್ತಿಲ್ದೇ ಇರೋದನ್ನ ಲಾಸ್ಟಿಗೆ ಇಟ್ಕೊಳ್ಳೋದು. ಲೈಕ್ ಆ ತರ ಅನಲೈಸ್ ಮಾಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ಮತ್ತೆ ಟೈಮಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ಟೈಮಿಂಗ್ಸ್ ನ ನೋಡ್ಕೊಂಡು ನಾವ್ ಅದಕ್ಕೆ ಕೀಪ್ ಅಪ್ ಆದ್ರೆ ಏನಿಲ್ಲ, ನಿಧಾನಕ್ಕೆ ಬರ್ಕೊಬಹುದು, ಸಾಲತ್ತೆ ಟೈಮ್. ಈಗ ಕೆಲವರು ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರಲ್ವಾ, ಕೆಲವೊಂದು ಗೊತ್ತಾಗಲ್ಲ. ಹೌದು, ಗೊತ್ತಾಗಲ್ಲ ಅಂದ್ರೆ ಲೈಕ್ ಅಲ್ಲೇ ಎಲ್ಲ ಮರ್ತೋಗ್ಬಿಡ್ತೀವಿ. ಸೊ ಹಂಗ್ ಪ್ಯಾನಿಕ್ ಆಗೋ ಬದಲು ಅದನ್ನ ಬಿಟ್ಬಿಟ್ಟು ಬೇರೆ ಗೊತ್ತಿರೋದ್ನೆಲ್ಲ ಅಟೆಂಡ್ ಮಾಡ್ಕೊಬೇಕು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ಸ್ಕೋರ್ ಮಾಡ್ತೀರಾ ಅಂತ, ಅಥವಾ ಔಟ್ ಆಫ್ ಔಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಲೈಕ್ ಹೇಗೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಔಟ್ ಆಫ್ ಔಟ್ ಬರ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಇದಕ್ಕಿಂತ ಲೆಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ನೈಸ್. ಯಾರ್ ಇನ್ಸ್ಪಿರೇಷನ್ ಪಂಚಮಿ ಅವ್ರಿಗೆ, ಅಂದ್ರೆ ಇಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ, ಇಷ್ಟು ಚೆನ್ನಾಗಿ ಓದೋದಕ್ಕೆ? ಸೊ ಇನ್ಸ್ಪಿರೇಷನ್ ಅಂದ್ರೆ ನಾನೇ ಇದ್ ಮಾಡ್ಕೋತೀನಿ, ಎವ್ರಿ ಸ್ಟೆಪ್ ನಾನೇ ಬೆಟರ್ ಆಗ್ಬೇಕು ಅಂತ ನಾನೇ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೋತೀನಿ. ಓಕೆ, ನೈಸ್. ಪಂಚಮಿ ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇದೇ ರೀತಿ ಇನ್ನಷ್ಟು ಅಚೀವ್ಮೆಂಟ್ಸ್ ಮಾಡಿ ನಿಮ್ಮ ಫ್ಯೂಚರ್ಗೆ ಬಾಸ್ ಟಿವಿ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.